ಹಾಯ್ ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬ ನೋಟಿಫಿಕೇಷನ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಹಾಗೆ ಹೊಸದಾಗಿ ರೀನೋಟಿಫಿಕೇಷನನ್ನು ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಅಪ್ಲೈ ಮಾಡಿರೋರು ಮತ್ತು ಆ ವೆಬ್ಸೈಟನ್ನು ನೋಡೋಕ್ಕೆ ಹೋಗಲ್ಲ, ಹಾಗೆ ಅದನ್ನು ಅಪ್ಲೈ ಮಾಡಬೇಕೋ ಅಥವಾ ಬೇಡವೋ ಗೊತ್ತಾಗೋದೇ ಇಲ್ಲ. ಸೊ ಆ ವಿಷಯವಾಗಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಪೂರ್ತಿ ನೋಡಿ. ನಾನು ಇತ್ತೀಚೆಗೆ ಆದಂಥ ಕೆಲವೊಂದು ಇನ್ಸಿಡೆಂಟ್ಗಳ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟಲ್ಲಿ ನೋಟಿಫಿಕೇಷನನ್ನು ಬಿಟ್ಟಿದ್ದರು ಮೇ ತಿಂಗಳಲ್ಲಿ. ಆ್ಯಕ್ಚುಲಿ ಆ ನೋಟಿಫಿಕೇಷನನ್ನು ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ, ಅಂದರೆ ಮರು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಪೋಸ್ಟ್ಗಳು ಅದೇ ಇದೆ. ಆಲ್ರೆಡಿ ಯಾರು ಅಪ್ಲೈ ಮಾಡಿದ್ದೀರಾ ಅವರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಡೀಟೇಲ್ಸನ್ನು ನೀವು ಮತ್ತೆ ರೀಲಾಗಿನ್ ಆಗಿ ಅಪ್ಲೋಡ್ ಮಾಡಬೇಕಂತೆ. ಹಾಗೆ ಯಾರು ಅಪ್ಲೈ ಮಾಡಿಲ್ಲ ಅವರು ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಒಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಎಷ್ಟೋ ಜನ ಇಂಟರ್ವ್ಯೂಗೆ ಡೇಟ್ಸ್ಗಳು ಬಿಡ್ತಾರೆ ಅಂತ ಕಾಯ್ತಾ ಇದ್ರಿ. ಆ್ಯಕ್ಚುಲಿ ಅದು ಸ್ಕ್ವಾಶ್ ಆಗಿ ಮತ್ತೆ ಇನ್ನೊಂದು ಸಲ ಮರು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಸೊ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಟೈಮ್ ಇದೆ. ಹೈಕೋರ್ಟ್ನ ಗ್ರೂಪ್ ಡಿ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ನೀವು ಅಪ್ಲೈ ಮಾಡಿ. ಹಾಗೆಯೇ ಎರಡನೇ ಪೋಸ್ಟನ್ನು ನೋಡೋಣ. ಬಳ್ಳಾರಿ DCC ಬ್ಯಾಂಕ್ ಪೋಸ್ಟ್. ಇದನ್ನು ಅವರು ಇನ್ನೊಮ್ಮೆ ಅಪ್ಲೈ ಮಾಡೋದಕ್ಕೆ ಹೇಳಿದರು. ಎಲ್ಲ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಬೇಕು. ಹಾಗೆ ಫಸ್ಟ್ ಯಾರು ಅಪ್ಲೈ ಮಾಡಿದರೆ ಅವರು ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದು ಆಟೋಮ್ಯಾಟಿಕಲಿ ನಮ್ಮ ಲಾಗಿನ್ ID ಇದಿರತ್ತಲ್ವ, ಸೊ ಅದನ್ನು ಎಂಟ್ರಿ ಮಾಡಿದರೆ ಅದು ಆಟೋಮೆಟಿಕ್ ಆಗುತ್ತೆ. ಸೊ ಈ ವಿಷಯವಾಗಿಯೂ ಎಷ್ಟೋ ಜನರಿಗೆ ಡೌಟ್ ಇತ್ತು, ಬಟ್ ಇವಾಗ ಈ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ. ಮುಂದಿನ ನೇಮಕಾತಿಗೆ ಸಂಬಂಧಿಸಿರುವುದಂತೆ ನೋಡಬೇಕಾದ್ರೆ ಶಿಮುಲ್ನ ನೇಮಕಾತಿ ಇದು ಆ್ಯಕ್ಚುಲಿ 3 ಬಾರಿ ಇವರು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ. ಇದು 3ನೇ ಬಾರಿಯನ್ನು ಬಿಟ್ಟಿದ್ದಾರೆ. ಮೊದಲ 2 ಬಾರಿ ಯಾರು ಅಪ್ಲೈ ಮಾಡಿದ್ರೋ ಅವರಿಗೆ ರೀಫಂಡ್ ಆಗಿದೆ. ಸೊ ಹೊಸದಾಗಿ ನೀವು ಇದಕ್ಕೆ ಅಪ್ಲೈ ಮಾಡಬೇಕು. ಇನ್ ಕೇಸ್ ರೀಫಂಡ್ ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವರು ಲಿಂಕನ್ನು ಬಿಡ್ತಾರೆ. ಅದರಲ್ಲಿ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿ ಅಪ್ಲೈ ಮಾಡ್ಬೋದು. ಸದ್ಯಕ್ಕೆ ಈ ಎಕ್ಸಾಮನ್ನು ಯಾರು ಹಿಂದೆ ಅಪ್ಲೈ ಮಾಡಿದ್ರಿ, ಸೊ ಅವರು ಎಕ್ಸಾಮ್ ನಡೆಯುತ್ತೆ ಅಂತ ಯಾರು ಅಂದ್ಕೊಂಡಿದ್ದೀರಾ ಆ ಎಕ್ಸಾಮ್ ನಡೆಯಲ್ಲ. ಹೊಸದಾಗಿ ಇದಕ್ಕೆ ಪ್ರತಿಯೊಬ್ಬರು ಅಪ್ಲೈ ಮಾಡಲೇಬೇಕು. ಈ ಎಕ್ಸಾಮ್ಗೆ ಪ್ರತಿಯೊಬ್ಬರು ಅಪ್ಲೈ ಮಾಡಲೇಬೇಕು. ಹಾಗೆಯೇ ಫೀಸನ್ನು ಕೂಡ ಪೇ ಮಾಡಬೇಕು. ಹಿಂದೆ ಪೇ ಮಾಡಿದ್ದೀನಿ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶನೇ ಸಿಗಲ್ಲ. ಸೊ ಅದಕ್ಕೋಸ್ಕರ ಆ ದುಡ್ಡು ಮುಂಚೆ ಕಟ್ಟಿರುವಂಥದ್ದು ನೆಕ್ಸ್ಟ್ ಬರುತ್ತೆ. ಸದ್ಯಕ್ಕೆ ನಿಮ್ಮ ಹತ್ರ ಇರೋ ದುಡ್ಡನ್ನೇ ಯೂಸ್ ಮಾಡಿಕೊಂಡು ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಮ್ಗಳು ಅಪ್ಲೈ ಮಾಡಿದರೆ, ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಒಂದು 2-3 ಉದಾಹರಣೆಯನ್ನು ಕೊಟ್ಟೆ. ನೀವು ಇದೇ ರೀತಿ ಸಾಕಷ್ಟು ಎಕ್ಸಾಮ್ಗಳಿಗೆ ನೀವು ಅಪ್ಲೈ ಮಾಡಿರೋರಾಗಿದ್ದರೆ ದಯವಿಟ್ಟು ಆ ವೆಬ್ಸೈಟ್ಗಳಿಗೆ ಹೋಗಿ ನೋಡ್ತಾ ಇರಿ, ಮರು ಅಧಿಸೂಚನೆ ಆಗಿದೆಯಾ ಅಥವಾ ಇಲ್ವಾ, ಆ ರೀತಿ ನೋಡ್ತಾ ಇರಿ. ಇದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಮತ್ತೆ ಅಪ್ಲೈ ಮಾಡಬೇಕಾ ಅಥವಾ ಇಲ್ವಾ ಅಂತ. ಇನ್ ಕೇಸ್ ಅಪ್ಲೈ ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಮತ್ತೊಮ್ಮೆ ಅಪ್ಲೈ ಮಾಡಿ. ಇಲ್ಲ ಅಂದರೆ ಮತ್ತೆ ಆ ಎಕ್ಸಾಮ್ ಬರೆಯೋದಕ್ಕೆ ಆಗೋದಿಲ್ಲ. ಹಿಂದೆ ಯಾರೆಲ್ಲ ಬೆಂಗಳೂರು ಹೈಕೋರ್ಟ್ ಜಾಬ್ಗೆ ಅಪ್ಲೈ ಮಾಡಿದ್ರಿ ಅದು ಮರು ಅಧಿಸೂಚನೆಯನ್ನು ಆಗಿದೆ. ಸೊ ಯಾರೆಲ್ಲ ಪೇ ಮಾಡಿದ್ದೀರಾ, ಸೊ ಡೋಂಟ್ ವರಿ, ಏನು ಪ್ಯಾನಿಕ್ ಆಗಬೇಡಿ. ಸದ್ಯಕ್ಕೆ ಈ ಎಕ್ಸಾಮ್ನ ಶೆಡ್ಯೂಲ್ ಡಿಲೇ ಆಗ್ತಿದೆ ಅಷ್ಟೇ. ಶಿಮುಲ್ ಎಕ್ಸಾಮ್ ಕೂಡ ಅಷ್ಟೇ. ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ, ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಶಿಮುಲ್ ಎಕ್ಸಾಮ್ ಹಾಗೆಯೇ ಬ್ಯಾಂಗ್ಳೂರು ಹೈಕೋರ್ಟ್ ಜಾಬ್ಗಳಿಗೆ ಅಪ್ಲೈ ಮಾಡಿ. ನಿಮಗೆ ಬೇಕಿದ್ರೆ ನಾನು ಅಪ್ಲೈ ಮಾಡಿ ಕೊಡ್ತೀನಿ. ನಿಮ್ಮ ಡೀಟೇಲ್ಸ್ ಎಲ್ಲ ನನಗೆ ವಾಟ್ಸಪ್ ಮಾಡಿದರೆ ನಾನು ಅಪ್ಲೈ ಕೂಡ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನೀವು ಆ ಎಕ್ಸಾಮ್ ಬಗ್ಗೆ ತಿಳ್ಕೊಂಡ್ರಿ, ಮರು ಅಧಿಸೂಚನೆ ಆಗಿರುವಂಥ ಎಕ್ಸಾಮ್ ಬಗ್ಗೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಇದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.